ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವಾಗ ನಾವು ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಟ್ರಿಪ್ಪಿಗೆ ಹೋಗಬೇಕು. ಆಲ್ಮೋಸ್ಟ್ ಎಲ್ಲರೂ ಬಂದಿದೆ, ಗಾಡಿನೂ ಬಂದಿದೆ, ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಬಂದಿದ್ದಾರೆ. ಗೈಸ್, ಈ ಹುಡುಗಿ ವಾಮಿಟ್ ಗರ್ಲ್. ಜನ್ಮಕ್ಕೆ ಹೋಗೋ ನಮ್ಮ ಬಾಯಿ ಬಡ್ಕಿದ್ದೀವಿ. ಇಲ್ಲಿ ನಮ್ಮ ಆಫೀಸ್ ಅಕ್ಕ, ಅವ್ರ ಹಸ್ಬೆಂಡ್, ಫ್ಯಾಮಿಲೀಸ್ ಎಲ್ಲ ಇದ್ದಾರೆ. ಪೆಟ್ರೋಲ್ ಹಾಕ್ಸ್ತಿದ್ದೀರಿ. ಟೀ ಕುಡಿಯೋಕ್ಕಂತ ನಿಲ್ತಿದ್ದೀರಿ. ಓಕೆನಾ? ಆಲ್ರೆಡಿ ಇನ್ನೊಬ್ಳು ಪೇಷಂಟ್ ಆಗ್ಬಿಟ್ಟಿದ್ದಾರೆ. ಈಗ ವಾಮಿಟ್ ಮಾಡಿಕೊಂಡು ಇವಳು ಸ್ಟ್ರಾಂಗ್ ಅನ್ಕೊಂಡ್ರೆ ಇವಳೇ ಫಸ್ಟ್ ವೀಕ್ ನೋಡಿ. ಟೀ ಕುಡಿತಿದ್ದೀನಿ ಗೈಸ್. ಅದು ಇವಳು ವಾಮಿಟ್ ನೋಡ್ಬಿಟ್ಟು ಟೀನೇ ಕುಡಿಯಕ್ಕೆ ಮನ್ಸು ಮಾಡ್ತಾ ಇಲ್ಲ ನನಗೆ. ನಾನ್ರಿ ಲಲ್ಲಿ ಅದು ವೆಜ್ ಅಲ್ಲ, ಅದು ನಾನ್ ವೆಜ್. ಅದು ಯಾವ ಬೋಳಿ ಮಗ ಹೇಳಿದ್ರಿ? ಇದಕ್ಕೊಂದು ಬಿಸ್ಕೆಟ್. ಟೈಮು 1:43 ಆಗಿದೆ. ಹೋಗ್ತಾ ಇದ್ದೀವಿ. ಇನ್ನು ಎಷ್ಟು ಒಂದು 40 ಕಿಲೋಮೀಟರ್ಸ್ ಇರುತ್ತೆ. ನಾವಿಬ್ಬರೇ, ಇವಳು, ನಾನು, ನಮ್ಮ ಅಣ್ಣ, 3 ಜನ ಇದ್ದಿರೋದು. ಎಲ್ಲರೂ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಷ್ಟು 1 ಅವರ್ ಏನೋ ಎಂಜಾಯ್ ಮಾಡಿದ್ರು. ಆಮೇಲೆ ಎಲ್ಲ ಮಾಡ್ಕೊಂಡು ನಿದ್ದೆ ಅಂತೂ ಕೇಳಲೇಬೇಡಿ. ವಾಮಿಟ್ ಬರ್ತೇವೆ ಅಂದ್ಬಿಟ್ಟು ಅವಳು ಮಾಡ್ಕೊಂಡ್ಬಿಟ್ಟು ಬರ್ತೀವಿ. ಸೊ ನಾವೆಷ್ಟು ಎದ್ದಿರ್ತೀವಿ ಅಂತ ಮ್ಯಾಕ್ಸಿಮಮ್ ಒಂದು 2 o'clock ಇಲ್ಲ 2:30 ವರೆಗೂ ಎದ್ದಿರ್ತೀವಿ ಗೈಸ್. ಆಮೇಲೆ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಲಾಕ್ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಇದಂತೂ ಸ್ಥಳ ಘಾಟ್ ಸೆಕ್ಷನಲ್ಲಿ ಇದ್ದೀವಿ ಗೈಸ್. ನಾವಂತೂ ನಿದ್ದೆ ಮಾಡಿಲ್ಲ. ನಿದ್ದೆ ಮಾಡೋರ್ನಂತೂ ನಾವು ಬಿಟ್ಟಿಲ್ಲ. ಎಬ್ಬರಿಸ್ಕೊಂಡು ಅಂತ್ಯಾಕ್ಷರಿ ಆಡ್ತಾ ಇದ್ದೀವಿ. ದಿವ್ಯಾ ಇದ್ದಾಳೆ. RCB ವರ್ಸಸ್ CSK ಇವತ್ತು ಮ್ಯಾಚ್ ಇದೆ. ಎಲ್ಲ ನೋಡಿ ಉರ್ಸ್ ಬಿಸಾಕೋಣ CSK ಅವ್ರಿಗೆ. ಫಸ್ಟ್ ಬ್ಯಾಟಿಂಗ್ ಅಲ್ಲಿ 300 ಹೊಡಿತಾರೆ.
ಫಸ್ಟ್ ಬ್ಯಾಟಿಂಗ್ ಅಲ್ಲಿ 300 ಹೊಡಿತಾರೆ. ಇವರೇ ಸಾಕ್ಷಿ, ಅದಕ್ಕೆ 300 ಹೊಡಿತಾರಂತೆ. ನೋಡೋಣ, ಹೊಡ್ದಿಲ್ಲ ಅಂದ್ರೆ ಬ್ಯಾಟಿಂಗ್ ತಗೊಂಡ್ರೆ ಪಕ್ಕ 300. ಹೊಡ್ದಿಲ್ಲ ಅಂದ್ರೆ 300, ಹೊಡ್ದಿಲ್ಲ ಅಂದ್ರೆ ಬ್ಯಾಟಿಂಗ್ ಫಸ್ಟ್ ತಗೊಂಡ್ರೆ 300. ಹೊಡ್ದಿಲ್ಲ ಅಂದ್ರೆ ಹಂಗಲ್ಲ. ಇಲ್ಲ, ನೀವು ಸ್ಟೇಡಿಯಂ ಅಲ್ಲಿ ಉಡ್ಸ್ತಾರೆ ನೋಡು, ಅದು ನೀವು 300 ಹೊಡಿತೀರಿ ಅಂದ್ರೆ ಐತೆ ಐತೆ ಹಿಂಡಿಗಳನ್ನ ಹಾಕೊಂಡವ್ರೆ. ಕಾನ್ಫಿಡೆನ್ಸ್ ಐತೆ. ಇವಾಗ ರೀಚ್ ಆಗಿದ್ದೀವಿ ಸ್ಥಳಕ್ಕೆ. ನಿದ್ದೆನೆ ಮಾಡಿಲ್ಲ ಗೈಸ್. ಈ ನಾಯಿನೇ ಗೈಸ್ ನಿದ್ದೆ ಹೋಗಿದ್ವಿ, ಯಾರು ನಿದ್ದೆ ಮಾಡಿಲ್ಲ. ಸೊ ನಿದ್ದೆ ಮಾಡೋರ್ನು ಎಬ್ಬಿಸಿ ಅರ್ಧಕ್ಕೆ ಸ್ವಲ್ಪ ಕಾಡಿದ್ರೆ ಅದ್ರ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ರೀಚ್ ಆಗಿ ಆಮೇಲೆ ಲಾಕ್ ಮಾಡ್ತೀವಿ. ಬಾಯ್. ಬಾಯ್ ಗಾಯ್ಸ್, ಇವತ್ತು 6 ಗಂಟೆಗೆ ಸಿಗೋಣ ಮತ್ತೆ. 6 ಗಂಟೆ 6:15ಗೆ ಇನ್ನೂ RCB CSK ಮ್ಯಾಚ್ ಅಲ್ಲಿ. CSK ಗುಚ್ಚೆ ಉಯಿಸ್ಬಿಡೋಣ, ಮಳೆನೇ ಬಿಡ್ಬೇಡಿ. ಸೊ ಇವತ್ತು ಮ್ಯಾಚ್ ಅಲ್ಲಿ RCB ಗೆಲ್ಲುತ್ತಾ? RCB ವಿನ್ ಆಗುತ್ತೆ. ಗೆಲ್ಲುತ್ತಾ? ಎಸ್ ಗೆಲ್ಲುತ್ತೆ RCB. RCB ಗೆಲ್ಲುತ್ತಾ ದಿವ್ಯಾ? ಬೇಡ, CSK ಇವತ್ತು ಗೆಲ್ಲಿ. 2 ಮ್ಯಾಚ್ ದೇವ್ರಿಗೆ ಬಿಟ್ಕೊಟ್ಟಿದೀವಿ, 1 ಮ್ಯಾಚ್ ಆದ್ರೂ ನಮ್ಗೋಸ್ಕರ ಬರ್ಲಿ ಅಂತ. CSK ಪುಡಿ ಅಂತ ರೋಸ್ಟ್ ಮಾಡ್ಬೇಕು. ನೋಡಿ, ನಿಮ್ಮಂತವ್ರು ಕಾಣಿಸಲ್ಲ, ನಾನ್ ಕಾಣಿಸಲ್ಲ ನೋಡಿ. CSK ಪುಡಿ. ಓಕೆ, ನಾಳೆ CSK ಲಾಲಿಪಾಪ್ ನೋಡುವ ಕಪ್ಪು. CSK ಲಾಲಿಪಾಪ್ ಓಕೆ, ನೋಡುವ. ನಾಯಿ ಕೊಡದೆ ಮಡಿತಾರೆ, ಉಚ್ಚನಾಯಿ ಎಟ್ಟಿದ್ರೆ ಅತಿ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಮನೆಗೆ ಹೋಗ್ತಾರೆ. 2 ವರ್ಷ ಬೇರೆ ಆಗುತ್ತವ್ರು. ಆಮೇಲೆ ಊರೇ ಬಿಟ್ಬಿಡ್ತಾರೆ ಅಷ್ಟೇ. CSK ಫ್ಯಾನ್ಸ್ ಈ RCB ಅವ್ರು ಇರೋ ಕಡೆ CSK ಅವ್ರಿಗೆ ಪಾಪ ಬರಬಾರ್ದು. ನಿಜ ಗೈಸ್, ಪಾಪ ಹೆಂಗ್ ನೋಡಿ, ಚೆಂಡು ಮಿಕ್ಕೊಂಡ್ಬಿಟ್ಟವ್ರೆ. ಇಲ್ಲ ಹತ್ಕೊಂಡ್ಬಿಡ್ಬೇಕು ಅವ್ರಿಗೆ. ಸ್ವಲ್ಪ ಅಂದ್ರೆ 6 ರೇಗಿಸ್ತಾ ಇದಾರೆ. ಅಯ್ಯೋ ದೇವ್ರೆ. ನೀವು ಕಮೆಂಟ್ ಮಾಡಿ ಗಾಯ್ಸ್, ಯಾರು ಗೆಲ್ಲುತ್ತೆ ಅಂತ. ಅದಕ್ಕೆ RCB ಅವ್ರು ಇರೋ ಕಡೆ CSK ಅವರು CSK ಅಂತ ಹೇಳ್ಕೊಂಬೇಡಿ. RCB ಅವ್ರ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, comment ಇವರು CSK ಅವ್ರ ವಿಡಿಯೋ ನೋಡ್ತಾ ಇದ್ರೆ ಶೇರ್ ಮಾಡಿ. ನೋಡೋಣ ಎಷ್ಟು ಜನ ಇದ್ದೀರಾ ಅಂತ. ನೀವಿದೆ ಎಲ್ಲ ಗೊತ್ತಿಲ್ಲ, ಅದಕ್ಕೆ ನೋಡಕ್ ಹೋಗ್ತಾ ಇದೀವಿ. ಸುಮಾರು ಕಡೆ ಕೇಳಿಸಿಲ್ಲ. ವಿಡಿಯೋ ಮಾತಾಡ್ತೇವೆ. ಫೈನಲಿ ನೇತ್ರಾವತಿ ರೀಚ್ ಆಗಿದ್ದೀವಿ ಗೈಸ್. ನೀರಿದೆ ಎಲ್ಲ ಗೊತ್ತಿಲ್ಲ. ನೀರಿಲ್ಲ ಅಂದ್ರೂ ಸಾಲ ಮಾಡ್ಬೇಕು, ಇಲ್ಲ ಇದ್ರೂ ಸಾಲ ಮಾಡಬೇಕು. ಸೊ ದಿವ್ಯಾಗೆ ನೀರಲ್ಲಿ ಆಟ ಆಡ್ಬೇಕು ಅಂತ ಅಷ್ಟೇ. ಅವಳಿಗೋಸ್ಕರ ಗೈಸ್ ಒಳ್ಳೆ ಇದ್ದಿರೋದು. ಏನಿದ್ರೆ ರೂಮಿಗೆ ಹೋಗಿ ಬರೀ ಓಲ್ಡು ಅಲ್ಲ ಬಟ್ ಇಲ್ಲಿ ಎಷ್ಟು ಜನ ಇದಾರೆ ನೋಡಿ. ನಾನ್ ಜನ ಇಲ್ಲ ಅನ್ಕೊಂಡು ದೇವಸ್ಥಾನ ಹತ್ರ ನೋಡಿ ಗಾಯ್ಸ್, ಬೀಚ್ ಹತ್ರ ಬಂದವ್ರೆ ಅಂತ ಜನ. ಯಾರು ಜನ ಇಲ್ಲ ಅಂದಿದ್ದು? ನಾನೇ ಏನ್ ಮಾಡಕ್ಕಾಗಲ್ಲ ಗಾಯ್ಸ್. ಇಲ್ಲಿ ನದಿ ಹತ್ರ ಜನ ಇದ್ದಾರೆ. ದೇವಸ್ಥಾನ ಹತ್ರ ಹೆಂಗಿದೆ ಏನು ಅಂತ ಗೊತ್ತಿಲ್ಲ. ಬಂದಿದ್ದೀವಿ ಅಣ್ಣ. 10 ರೂಪಾಯಿ ನೀರಿಲ್ಲ ಗೈಸ್, ನೀರು. ಪಾಪ ನಮ್ ದಿವ್ಯ ಬೇಜಾರಾಗ್ಬಿಟ್ಟಿದ್ದಾಳೆ. ನೀರಿಲ್ಲ ಅಲ್ಬೇಡ, ಸುಮ್ನೆ ಮಾಡಕ್ಕಾಗಲ್ಲ. ಇವಾಗ ಯಾವ್ದಾದ್ರು ರೂಮ್ ಬುಕ್ ಮಾಡಿ ಅಲ್ಲಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬರೀ RCB ರೆಡಿ ಎಲ್ಲ ಆಯ್ತು.
ಏನ್ ಮಾಡೋದು ಹಂಗೈತಿ ಸ್ಯಾರಿ. ಸೊ ಇವಾಗ ಹೋಗ್ಬೇಕು. ಕಾಣಿಸ್ತೈತಾ ನನ್ನ ಫೇಸು? ಕಾಣಿಸ್ತೈತಾ? ಓಕೆನಾ? ಇಲ್ಲ ಕಳಿಸ್ತೀನಿ. ಸೊ ಇವಾಗ ಹೋಗ್ಬೇಕು. ರೆಡಿ ಎಲ್ಲ ಆಗಿದ್ದೀರಿ. ಸೊ ಇಲ್ಲಿದ್ವಿ ಬೇಕು. ನನ್ನ ಫೋನಲ್ಲಿ ಸ್ಟೋರೇಜ್ ಫುಲ್ ಆಗ್ಬಿಟ್ಟಿದೆ ಗೈಸ್. ಕಂಪ್ಲೀಟ್ ಆಯ್ತು. ದೇವ್ರ ದರ್ಶನ ಮಾಡ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀವಿ. ದಿವ್ಯಾ ಅಂತೂ ನೋಡಕ್ ಆಗ್ತಿಲ್ಲ, ಫುಲ್ ಸುಸ್ತಾಗ್ಬಿಟ್ಟಿದ್ದಾಳೆ ಪಾಪ, ಅಳ್ತಾ ಇದ್ದಾಳೆ. ಏನಾಯ್ತು ದಿವ್ಯಾ? ದಿವ್ಯಾ ವಾಟ್ ಹ್ಯಾಪನ್ ಗರ್ಲ್? ಮೈ ಕ್ವೀನ್ ನೋಡಿ ಗೈಸ್, ಸೆಕೆಂಡ್ ರಿಲೇಟಿವ್ ಪಾಪ ಮೇಕಪ್ ಮಾಡಿರೋದಲ್ಲ. ಅರ್ಥ ಆಯ್ತು ಅನ್ಸ. 2 kg ಮೇಕಪ್ ಇವಾಗ ಅರ್ಧ kgನೂ ಇಲ್ಲ. ಬೆಳಿಗ್ಗೆ ಹೆಂಗಿದ್ರು ಇವಾಗ ಹೆಂಗಾಗ್ಬಿಟ್ಟವ್ರೆ. ಧರ್ಮಸ್ಥಳದಿಂದ ಹಂಗಿದ್ದು ರಿಂಗ್ ಚೇಂಜ್ ಆಗ್ಬಿಟ್ಟು ರಾಮನ ದೇವಸ್ಥಾನಕ್ಕೆ ಬಂದಿದ್ರಿ ಗೈಸ್. ಇವಾಗ ಸಮ್ಮರಲ್ಲಿ ಮಾತ್ರ ಯಾರು ಸ್ಯಾರಿ ಸಾಕೊಂಬರ್ಬೇಡಿ, ಹೋಗ್ತಾ ಇದೀವಿ. ಇದೇ ದೇವಸ್ಥಾನ ನಿಯರ್ ಧರ್ಮಸ್ಥಳ ಹತ್ರನೇ ಇರೋದು, ರಾಮನ್ ಟೆಂಪಲ್. ಎಸ್, ಮಳೆಗಾಲದಲ್ಲಿ ಬಂದ್ರಿ. ತುಂಬಾ ಬಾಡಾಡಿ ಚೆನ್ನಾಗಿ ಮಾಡಿದಾರಲ್ಲ, ಸಕ್ಕತ್ತಾಗಿ ಮಾಡಿದಾರೆ. ಹಿಂಗೆ ಅನ್ಸುತ್ತೆ ಮೊಬೈಲ್ ಚೆನ್ನಾಗಿದೆ. ಸೋಡಾ ಕುಡಿಯಕ್ಕೆ ಬಂದಿದ್ದೀರಿ. ಹಂಗೆ ಕುಡಿಬೇಕು ಸೋಡಾ. ಲೆಮನ್ ಯಾರಿಗೆ? ಮ್ಯಾಂಗೋ. ಹಾ, ಮನಜನ ಮಕ್ಕಕ್ಕೆಲ್ಲ ಎಕ್ಕಿಸ್ಕೊ. ಹೆಂಗೈತೆ ಟೇಸ್ಟ್? ಹೆಂಗೈತೆ ಟೇಸ್ಟ್? ಏನು ಪೈನಾಪಲ್ ಚೆನ್ನಾಗೈತಾ? ತುಂಬಾ ಚಂದ. ವಿಡಿಯೋ ಮಾಡೋದ್ರೆ ಎಲ್ಲರ ಕೆಳಗೆ ಸುರೀರಿ ಟೆಂಪಲ್ ಬಂದಿದ್ದೀವಿ. ಅಷ್ಟು ಬಿಸಿಲಿದೆ. ಅಲ್ಲಿ ಇಲ್ಲೂ ಜನ ಇದ್ದಾರೆ. ಬಿಸಿಲು ಜಾಸ್ತಿ, ಕಾಲೆಲ್ಲ ಫುಲ್ ಸುಟ್ಟೋಗ್ಬಿಟ್ಟೈತೆ, ಕಾಲಿಡಕ್ಕೆ ಆಗ್ತಿಲ್ಲ ನೋಡಿ. ಇಲ್ಲಿವರೆಗೂ ಹಾಕೊಂಡ್ ಬರ್ಬೋದಾಗಿತ್ತು ನಾವು ಚಪ್ಪಲಿ. ಬಸ್ಸಲ್ಲಿ ಸಿದ್ಧಿ ಬುದ್ಧಿ ಶ್ರೀಪತಿ ಸಕಲ ಶಾಸ್ತ್ರ ವಿದ್ಯಾ ಕುಲಪತಿ ಆದಿ ಪೂಜೆಗಧಿಪತಿ ಸಂಕಷ್ಟಹರ ಗಣಪತಿ. ಗಣೇಶ ದೇವಸ್ಥಾನ ಮುಗಿಸ್ಕೊಂಡು ಲಾಸ್ಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿದ್ದು ಗೈಸ್. ಫೋನ್ ಸ್ಟೋರೇಜ್ ಆಗಿರೋ ಕಾರಣ ನಾನು ಕುಕ್ಕೆದಲ್ಲಿ ಯಾವ ವೀಡಿಯೋಸು ಮಾಡೋಕ್ಕಾಗಿಲ್ಲ. ಜಸ್ಟ್ ದಿವ್ಯ ಫೋನಲ್ಲಿ ಫೋಟೋ ಇತ್ತು, ಅದು ಹಾಕಿದ್ದೀನಿ. ಅದನ್ನ ನೋಡಿಕೊಂಡು ಮನೆ ಕಡೆ ಹೊರಟ್ರಿ ಗೈಸ್ ನಾವೆಲ್ಲರೂ. ಸಬ್ಸ್ಕ್ರೈಬ್ ಅಲ್ಲ ಯಾವುದು ಇಲ್ಲ. ಗಂಟೆ ನೋಡಿರಪ್ಪ.
ಸ್ಟಾರ್ಟಿಂಗ್ ಬರೋವಾಗ ಯಾರು ಅಷ್ಟು ಕ್ಲೋಸ್ ಆಗಿದ್ದಿಲ್ಲ. ಹೋಗೋ ಟೈಮಲ್ಲೆಲ್ಲ ಕ್ಲೋಸ್ ಆಗ್ಬಿಟ್ಟು ಹೋಗ್ತಾಯಿದ್ರಲ್ಲ, ಒಂದು ಸ್ವಲ್ಪ ಬೇಜಾರು. ಮತ್ತೆ ಯಾವಾಗಾದ್ರೂ ಇದೇ ಥರ ಪ್ಲಾನ್ ಮಾಡ್ತೀವಿ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಆದಷ್ಟು ಬೇಗ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಹೇಳು. ಬಾಯ್. ಸಿಗುವ ಹೆಂಗಿತ್ತು? ಅತಿ ಶೀಘ್ರದ ಎಂಜಾಯ್ ಮಾಡ್ದ ನೀನ್? ಅತಿ ಶೀಘ್ರದಲ್ಲಿ ಮತ್ತೆ ಸಿಗೋಣ. 4 ದಿನ ಹೋಗೋಣ. ಇವಾಗ ಒಂದೇ ದಿನ 4 ದಿನ ಹೋಗೋಣ. ನಾವು ಫುಲ್ ಮಜಾ ಮಾಡೋಣ. ಬೇರೆ ಅಲ್ಲಿ ಹೋಗೋಣ. ಓಕೆ, ಥ್ಯಾಂಕ್ ಯು. ಇದು ಅರ್ಜೆಂಟ್ ಪ್ಲಾನ್ ಮಾಡಿದ್ರೆ ಬೇರೆ ಏನು ಪ್ಲಾನ್ ಮಾಡೋಕ್ಕಾಗಿಲ್ಲ. ನಾವು ನೆಕ್ಸ್ಟ್ ಪ್ಲಾನ್ ಮಾಡ್ಕೊಂಡು ಬೀಚ್ಗೆಲ್ಲ ಹೋಗಿಲ್ಲ ಗಾಯ್ಸ್. ನೆಕ್ಸ್ಟ್ ಸತಿ ಬೀಚ್ಗೆಲ್ಲ ಹೋಗೋಣ. ಓಕೆನಾ? ನೆಕ್ಸ್ಟ್ ಬ್ಲಾಗ್ಗೆ ಬಾಯ್. ಮಾಡಿ ಗೈಸ್, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.